ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಈ ವಿಡಿಯೋದಲ್ಲಿ ನಾನು ಸಿಂಪಲ್ ಆ್ಯಂಡ್ ಈಸಿಯಾಗಿ ಚಿಕನ್ ಫ್ರೈ ಹೇಗೆ ಮಾಡ್ಕೋಬೋದೋ ತೋರಿಸ್ತೀನಿ. ನಾನು ಟ್ರೈ ಮಾಡಿದೆ, ತುಂಬ ಚೆನ್ನಾಗಿತ್ತು. ನಿಮಗೂ ಹಂಚ್ಕೊಳ್ತಿದ್ದೀನಿ. ನೀವು ಒಂದ್ಸಲ ಟ್ರೈ ಮಾಡಿ ನನ್ನ ಕಮೆಂಟ್ ಸೆಕ್ಷನ್ ತಿಳಿಸಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿವ್ಯಾ ಜಯಶ್ವಂತ್ ವ್ಲಾಗ್ಸ್. ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನಿಲ್ಲಿ 1/2 kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ವಾಶ್ ಮಾಡೋವಾಗ ಅರ್ಧ ಲೆಮನ್ ಹಿಂಡ್ಕೊಂಡು ವಾಶ್ ಮಾಡಿದ್ರೆ ಸ್ಮೆಲ್ ಅನ್ನೋದು ಬರೋಲ್ಲ, ಕ್ಲೀನಾಗಿರುತ್ತೆ ಚಿಕನ್. ಅದಾದಮೇಲೆ ಒಂಚೂರು ಉಪ್ಪು, ಅರಿಶಿನ, ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ 1 hour ಮ್ಯಾರಿನೇಟ್ ಮಾಡ್ಕೋಬೇಕು. ಫ್ರಿಜ್ಜಲ್ಲಾದರೂ ಇಟ್ಕೋಬೋದು ಅಥವಾ ಆಚೆ ಆದರೂ ಇಟ್ಕೋಬೋದು. 1 hour ಮ್ಯಾರಿನೇಟ್ ಮಾಡಿದರೆ ನಮಗೆ ಆ ಪೀಸಸ್ ಅನ್ನೋದು ತುಂಬ ಸಾಫ್ಟಾಗಿ ಟೆಂಡರ್ನೆಸ್ಸಾಗಿ ಚೆನ್ನಾಗಿರುತ್ತೆ. ಅದಕ್ಕಂತ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ. ಸೊ 1/2 hour ಅಥವಾ 1 hour ಮ್ಯಾರಿನೇಟ್ಗೆ ಇಡಬೇಕು. ಅದಾದಮೇಲೆ ಒಂದು ಕಡಾಯಿ ತೊಗೊಂಡು ಅದಕ್ಕೆ ಒಂದು 4 to 5 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹೀಟ್ ಆದಮೇಲೆ ನಾವು ಮ್ಯಾರಿನೇಟ್ ಮಾಡ್ಕೊಂಡಿರೋ ಚಿಕನ್ ಹಾಕ್ಕೋಬೇಕು. ಕಡಾಯಿಗೆ ಪೀಸಸ್ ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ, ಬಿಕಾಸ್ ವೆಟ್ ಪೀಸಸ್ ಅದು ಕಡಾಯಿಗೆ ಅಂಟ್ಕೊಂಡಿರುತ್ತೆ. 3 to 4 seconds ಬಿಟ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನಮಗೆ ಈಸಿ ಆಗುತ್ತೆ. ಅದ್ರ ಜೊತೆಗೆ ಒಂಚೂರು ಕರಿಬೇವು ಹಾಕ್ಕೊಂಡೆ, ಆ ಫ್ಲೇವರ್ ಇನ್ನೊಂದು ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತ. ಅದು ಹಾಕಿದ್ಮೇಲೆ ಒಂದು 10-15 minutes ಹಂಗೆ ಬಿಟ್ಬಿಡಬೇಕು. ನಮ್ಗೆ ಚಿಕನಲ್ಲಿ ಏನು ನೀರು ಬರುತ್ತೋ ಆ ಚಿಕನ್ನು ಕಂಪ್ಲೀಟಾಗಿ ಕುಕ್ ಆಗಿ ಆಯಿಲ್ ಮೇಲೆ ತೇಲ್ಬೇಕು, ಅಷ್ಟೊತ್ತು ಕುಕ್ ಆಗಬೇಕು. ಸೊ ಆವಾಗಲೇ ನಮಗೆ ಚಿಕನ್ ಅನ್ನೋದು ಚೆನ್ನಾಗಿ ಫ್ರೈ ಆಗಿರುತ್ತೆ. ಯೂಶ್ವಲಿ ಚಿಕನ್ ಐಟಮ್ಸ್ಗೆಲ್ಲ ಮನೇಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ಇಲ್ಲಿ ಜಿಂಜರ್ ಗಾರ್ಲಿಕ್ ಆ್ಯಂಡ್ 3 to 4 ಚಿಲ್ಲೀಸ್ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು, ಸೊ ದಟ್ ಇನ್ನೂ ಆ ಫ್ಲೇವರ್ ಚೆನ್ನಾಗಿ ಬರಬೇಕು ಅಂತ. ಸೊ ಇಲ್ಲಿ ನೋಡಿ ನಮಗೆ ಚಿಕನಲ್ಲಿ ನೀರು ಬಿಡ್ಕೊತಿದೆ. ಇದೇನು ನೀರಿದೆಯೋ ಅದನ್ನು ಕಂಪ್ಲೀಟಾಗಿ ಡಿಸಾಲ್ವ್ ಆಗಿಬಿಟ್ಟು ಆಯಿಲ್ ಮೇಲೆ ತೇಲ್ಬೇಕು, ಅಷ್ಟೊತ್ತು ನಾವು ಫ್ರೈ ಮಾಡ್ಕೋಬೇಕು. ಆಯಿಲ್ ಮೇಲೆ ತೇಲಿದ ಮೇಲೆ ಚಿಕನ್ ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ತೆಗೆದಿಡ್ಕೋಬೇಕು. ಇವಾಗ ಅದೇ ಕಡಾಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೋಬೋದು ಅಥವಾ ಇರೋ ಎಣ್ಣೆನೇ ಸಾಕು. ನಾನಿಲ್ಲಿ 1 ಆನಿಯನ್ ತೊಗೊಂಡಿದ್ದೀನಿ. ಚಿಕನ್ ಕಮ್ಮಿ ಆದ್ದರಿಂದ 1 ಆನಿಯನ್ ತೊಗೊಂಡೆ. ಬೇಕು ಅಂದರೆ ಇನ್ನೂ ಒಂಚೂರು ಹಾಕ್ಕೋಬೋದು. ಆನಿಯನ್ ಮತ್ತು ಕರಿ ಲೀವ್ಸ್ ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಒಂಚೂರು ಉಪ್ಪು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಆನಿಯನ್ಸ್ ಬೇಗ ಕುಕ್ ಆಗುತ್ತೆ. ಅದ್ರ ಜೊತೆಗೆ ನಾವೇನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಾಡಿಕೊಂಡ್ವೋ ಅದನ್ನು ಹಾಕ್ಕೋಬೇಕು. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ಇವಾಗ ಡ್ರೈ ಪೌಡರ್ಸ್ ಹಾಕೋಣ. 1 ಟೀ ಸ್ಪೂನ್ ಆಫ್ ಗರಂ ಮಸಾಲ, ಒಂದು ಚಿಟಿಕೆ ಅಷ್ಟು ಜೀರಾ ಪೌಡರ್, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, ಅರ್ಧ ಟೀ ಸ್ಪೂನ್ ಅಷ್ಟು ಕೊರಿಯಾಂಡರ್ ಪೌಡರ್, ಆಮೇಲೆ ಒಂದು ಸ್ವಲ್ಪ ಉಪ್ಪು, ರುಚಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕಾಗಿರೋ ಡ್ರೈ ಇಂಗ್ರೀಡಿಯೆಂಟ್ಸ್ ಇಷ್ಟೇನೇನು ಎಕ್ಸ್ಟ್ರಾ ಬೇಕಾಗಿಲ್ಲ ಇದಕ್ಕೆ. ಸೊ ಅದೆಲ್ಲ ಕುಕ್ ಆದಮೇಲೆ ಚಿಕನ್ ಹಾಕ್ಕೋಬೋದು. ನಾವೇನಲ್ಲಿ ಫ್ರೈ ಮಾಡ್ಕೊಂಡಿರೋ ಚಿಕನ್ ಅದನ್ನು ಇದಕ್ಕೆ ಮಿಕ್ಸ್ ಮಾಡಬೇಕು. ಚಿಕನ್ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಹಿಂಗೆ ಒಂದು 3 to 4 minutes ಬಿಟ್ಕೋಬೋದು. ಇಲ್ಲ ಅಂದರೆ ಒಂದು ಟೀ ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಕುಕ್ ಮಾಡ್ಕೋಬೋದು. ದಟ್ ಈಸ್ ವೆರಿ ಆಪ್ಷನಲ್. ನಾನಿಲ್ಲಿ ನೀರು ಹಾಕ್ಕೊಂಡು ಒಂದು 5 minutes ಬಾಯ್ಲ್ ಆಗೋಕ್ಕೆ ಬಿಟ್ಟೆ, ಸೊ ದಟ್ ಆ ಚಿಕನ್ ಅನ್ನೋದು ಇನ್ನೂ ಚೆನ್ನಾಗಿ ಕುಕ್ ಆಗುತ್ತೆ ಅಂತ. ಸೊ ಇವಾಗಲೂ ಅಷ್ಟೇ ಆ ನೀರೆಲ್ಲ ಕಂಪ್ಲೀಟಾಗಿ ಬಾಯ್ಲ್ ಆಗಿ ಆಯಿಲ್ ಬಿಟ್ಕೋಬೇಕು, ಅಷ್ಟವರೆಗೂ ಕುಕ್ ಮಾಡ್ಕೋಬೇಕು. ಸೊ ಇವಾಗ ನೋಡಿ ಇಲ್ಲಿ ಕಾಣಿಸ್ತಿದೆ ನೀರೆಲ್ಲ ಕಂಪ್ಲೀಟಾಗಿ ಕುಕ್ಕಾಗಿ ಆಯಿಲ್ ಮೇಲೆ ಬಂತು. ಸೊ
Our easy and simple chicken fry is ready to serve. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಬಂದು ಇಡ್ಲಿ, ದೋಸೆ, ಮುದ್ದೆ, ಚಪಾತಿ, ಗೀ ರೈಸ್, ವೈಟ್ ರೈಸ್ ಯಾವ್ದಾದ್ರು ಬೇಕಾದರೂ ತಿನ್ಬೋದು. ರಸಮ್ ರೈಸ್ ಜೊತೆನೂ ತಿನ್ಬೋದು, ಇನ್ನೂ ತುಂಬ ಚೆನ್ನಾಗಿರುತ್ತೆ. ನಾನಿವಾಗಿಲ್ಲಿ ಆ ಚಿಕನ್ ಫ್ರೈಗೆ ಒಂದು ಕಾಂಬಿನೇಷನ್ ತೋರಿಸ್ತೀನಿ, ವಿಚ್ ಈಸ್ ಈಸಿ ಆ್ಯಂಡ್ ಸಿಂಪಲ್ ಗೀ ರೈಸ್. ನಮಗೆ ಲೆಫ್ಟ್ ಓವರ್ ರೈಸ್ ಇರ್ಬೋದು ಅಥವಾ ಮನೇಲೇ ಬಿಸಿಯಾಗಿ ರೈಸ್ ಮಾಡ್ಕೊಂಡಿರ್ತೀವಿ. 1 ಟೇಬಲ್ ಸ್ಪೂನ್ ಆಫ್ ಎಣ್ಣೆ ಹಾಕ್ಕೊಂಡು ಅದಕ್ಕೊಂದು ಸ್ವಲ್ಪ ಜೀರಾ, ಕ್ಯಾಶ್ಯೂನಟ್ ಹಾಕ್ಕೊಂಡು ಫ್ರೈ ಆದಮೇಲೆ ಇದೊಂದು ಚೂರು ಓವರ್ ಕುಕ್ ಆಗೋಯ್ತು, ಬಿಕಾಸ್ ಅಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ನಾನು ಬೇರೆ ಕೆಲಸ ಮಾಡ್ತಿದ್ದೆ. ಅದಕ್ಕೆ ಅದಾದಮೇಲೆ ಅದೆಲ್ಲ ಕುಕ್ ಆದಮೇಲೆ ನಾವೇನು ರೈಸ್ ಮಾಡ್ಕೊಂಡಿರ್ತೀವೋ ಅದನ್ನು ಮಿಕ್ಸ್ ಮಾಡಿಕೊಂಡು ಒಂಚೂರು ಉಪ್ಪು ಹಾಕ್ಕೊಂಡ್ರೆ ನಮಗೆ ಇನ್ನೂ ಈಸಿಯಾಗಿರೋ ಗೀ ರೈಸ್ ರೆಡಿ ಆಗುತ್ತೆ. ಸೊ ದಟ್ ವಾಸ್ ದ ಬೆಸ್ಟ್ ಕಾಂಬಿನೇಷನ್ ಫಾರ್ ದಿಸ್ ಚಿಕನ್ ಫ್ರೈ ಅಂತಲೂ ಹೇಳ್ಬೋದು. Hope you guys like this video. See you all in the next vlog. I'll try to upload much more cooking videos so that you people will love it.